ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಂದಿರುವಂತಹ ಹೊಸ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಲ್ಲಿ ನಿಮಗೆ 5 kg ಅಕ್ಕಿ ಜೊತೆಗೆ ಈ ಒಂದು ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಕಿಟ್ ಹೆಸರೇನು, ಈ ಒಂದು ಕಿಟ್ ನಲ್ಲಿ ಏನೇನು ಸಿಗುತ್ತೆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಇದುವರೆಗೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡ್ ಕಾಣಿಸೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿ ಬದಲಾಗಿ 5 kg ಅಕ್ಕಿನ ಕೊಡ್ತಾರೆ. ಇನ್ನು 5 kg ಬದಲಾಗಿ ಈ ಒಂದು ಕಿಟ್ನ ಕೊಡ್ತಾರೆ. ಹಾಗಿದ್ರೆ ಈ ಒಂದು ಕಿಟ್ನ ಹೆಸರೇನು, ಈ ಒಂದು ಕಿಟ್ ಅಲ್ಲಿ ಏನೇನು ಸಿಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಈಗಾಗಲೇ ಗೊತ್ತಿದೆ, ಈ ಪಂಚ ಗ್ಯಾರಂಟಿ ಯೋಜನೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಈ ಒಂದು ಪಂಚ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಅನ್ನಭಾಗ್ಯ ಯೋಜನೆ ಸಹ ಒಂದು ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೇನೆ ಈ ಮೊದಲು ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಮಗೆ 10 kg ಅಕ್ಕಿನ ಕೊಡ್ತಿದ್ರು. ಆಮೇಲೆ ಅಕ್ಕಿ ಸಾಲ್ಟೇಜ್ ಆಯಿತು ಅನ್ನೋ ಒಂದು ಕಾರಣಕ್ಕಾಗಿ ನಮಗೆ 5 kg ಅಕ್ಕಿ ಕೊಟ್ಬಿಟ್ಟು ಇನ್ನು 5 kg ಹಣವನ್ನು ಈ ರೇಷನ್ ಕಾರ್ಡ್ ಹೊಂದಿದವರಿಗೆ ಮೆಂಬರ್ಸ್ಗಳಿಗೆ ಕೊಡ್ತಾ ಇದ್ರು. ಇದಾದ ನಂತರ ಮತ್ತೆ ಅಕ್ಕಿ ಅವೈಲೇಬಲ್ ಆಯಿತು. ಅವಾಗ ಏನು ಮಾಡಿದ್ರು, ಮತ್ತೆ 10 kg ಅಕ್ಕಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಏನಾಗಿದೆ ಅಂದರೆ, ಈಗ 10 kg ಅಕ್ಕಿಯ ಬದಲಾಗಿ ನಮಗೆ ಈ ಒಂದು 5 kg ಅಕ್ಕಿನ ಕೊಡ್ತೀವಿ, ಇನ್ನು 5 kg ಈ ಒಂದು ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಒಂದು ಕಿಟ್ನ ಹೆಸರೇನು, ಈ ಒಂದು ಕಿಟ್ಟಲ್ಲಿ ಏನು ಸಿಗುತ್ತೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಈ ಒಂದು ಕಿಟ್ನ ಹೆಸರು ಬಂದ್ಬಿಟ್ಟು ಇಂದಿರಾ ಕಿಟ್ ಅಂತ. ಈ ಒಂದು ಕಿಟ್ನಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ನೋಡೋದಾದರೆ 2 kg ಗೋಧಿ ಸಿಗುತ್ತೆ, ಹಾಗೆ 1 kg ತೊಗರಿಬೇಳೆ, ಹಾಗೆ 1 ಲೀಟರ್ ಅಡುಗೆ ಎಣ್ಣೆ, ಅದರ ಜೊತೆಗೆ 1 kg ಸಕ್ಕರೆ, ಅದರ ಜೊತೆಗೆ 1 kg ಉಪ್ಪು, 100 ಗ್ರಾಮ್ ಚಹಾ ಪುಡಿ, ಹಾಗೆ ಕಾಫಿ ಪುಡಿ 50 ಗ್ರಾಮ್. ಈ ಎಲ್ಲ ವಸ್ತುಗಳು ಈ ಒಂದು ಇಂದಿರಾ ಕಿಟ್ನಲ್ಲಿ ನಿಮಗೆ ಸಿಗುತ್ತೆ. ಆದರೆ ಯಾವಾಗ ಸಿಗುತ್ತೆ, ಯಾವ ತಿಂಗಳಿಂದ ಈ ಒಂದು ಕಿಟ್ನ ವಿತರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ರಾಜ್ಯ ಸರ್ಕಾರವು ಆಹಾರ ಇಲಾಖೆಯ ಜೊತೆ ಚರ್ಚಿಸಿ ಈ ಒಂದು ಯೋಜನೆಯನ್ನು ಆದಷ್ಟು ಬೇಗನೆ ಜಾರಿಗೆ ತರಬೇಕು ಅಂತ ಇದ್ದಾರೆ. ಹಾಗಿದ್ರೆ ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಮುಂದಿನ ತಿಂಗಳು ಅಂದ್ರೆ ಜುಲೈ ತಿಂಗಳಿಂದ ಈ ಒಂದು ಇಂದಿರಾ ಕಿಟ್ನ ವಿತರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಇದೆ. ಹಾಗಾಗಿ ಯಾರ್ಯಾರು ರೇಷನ್ ಕಾರ್ಡ್ ಹೊಂದಿರ್ತಾರೋ ಅವರೆಲ್ಲರೂ ಸಹ ಈ ಒಂದು ಕಿಟ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಯಾರ್ಯಾರ್ದು ಇದುವರೆಗೂ KYC ಆಗಿಲ್ಲ, ಹಾಗೆ ಕೆಲವ್ರದ್ದು ಏನಾಗಿದೆ ಈ ಒಂದು BPL ರೇಷನ್ ಕಾರ್ಡ್ ಎಲ್ಲ APL ರೇಷನ್ ಕಾರ್ಡಿಗೆ ಕನ್ವರ್ಟ್ ಆಗ್ಬಿಟ್ಟಿದ್ದಾವೆ. ಸೊ ಅದಕ್ಕೆ ಪ್ರಾಬ್ಲಮ್ ಏನು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ತಾ ಬನ್ನಿ. ಹಾಗೆ ಇಲ್ಲಿ ಏನು ಮಾಡಬೇಕು, KYC ಮಾಡಬೇಕು ಅನ್ನೋದು ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕ್ ಖಾತೆಗೂ ಲಿಂಕ್ ಮಾಡಿಸ್ಬೇಕು, ಹಾಗೆ ರೇಷನ್ ಕಾರ್ಡ್ಗೂ ಲಿಂಕ್ ಮಾಡಿಸ್ಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲೂ ಸಹ ತಿಳಿಸ್ಕೊಟ್ಟಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನಿಮ್ಮ ನಿಯರೆಸ್ಟ್ CSC ಸೆಂಟ್ರಿಗೆ ಹೋಗ್ಬಿಟ್ಟು, ಅಂದರೆ ಕೇಂದ್ರ ಒನ್, ಇದು ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ಗೆ ಹೋಗಿ ನೀವು, ಅಥವಾ CSC ಸೆಂಟ್ರಿಗೆ ಹೋಗ್ಬಿಟ್ಟು ಲಿಂಕ್ ಮಾಡಿಸ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಕನ್ನಡ ಪ್ರೊಟೆಕ್ಟ್ ಚಾನಲ್ನ ಫಾಲೋ ಆಗ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ